ನಾನೇನಾದ್ರೂ ಕೆಲಸ ಮಾಡಕ್ ಹೋದ್ರೆ ನೀವು ಒಬ್ರೆ ಯಾಕೆ ಇಷ್ಟೊಂದು ಕೆಲಸ ಮಾಡಕ್ ಹೋಗ್ತೀರಾ, ಹೆಲ್ಪ್ ತಗೊಳ್ಳಿ ಅಂತ ದಬಾಯಿಸ್ತೀರಾ. ಈಗ ನೋಡಿ ನೀವೇ ಎಲ್ಲ ಕೆಲಸ ಮಾಡ್ತಾ ಇದ್ದೀರಾ. ಅವತ್ ನನ್ನ ಮಗಳಿಗೋಸ್ಕರ ಕೋಳ್ಬಾಳೆ ಮಾಡ್ಬೇಕಾದ್ರೆ ನೀವು ಬಂದು ನಂಗೆ ಹೆಲ್ಪ್ ಮಾಡಿದ್ರಿ, ನನ್ನ ಹೆಂಡತಿಗೋಸ್ಕರ ಅಷ್ಟು ಮಾಡಕ್ಕಾಗಲ್ವಾ? ಅಪ್ಪ ನೀನ್ ಹೀಗೆ ಅಳ್ತಾ ಇರುಳನ್ನ ಕಟ್ ಮಾಡೋದನ್ನ ನನ್ ಕೈಯಲ್ಲಿ ನೋಡಕ್ ಆಗ್ತಿಲ್ಲ. ಸ್ಮೈಲ್ ಮಾಡಿ ಈರುಳ್ಳಿನ ಕಟ್ ಮಾಡು. ಓಯ್, ಸ್ಮೈಲ್ ಮಾಡ್ಕೊಂಡು ಹೆಂಗೋ ಈರುಳ್ಳಿ ಕಟ್ ಮಾಡಕ್ಕಾಗುತ್ತೆ? ಸಿದ್ದಮ್ಮ ತಿಳಿ ಸಾರ್ ಮಾಡ್ತಿದ್ಯಾ? ವಾವ್, ಸಖತ್ ಪರಿಣಾಮ ಬರ್ತಿದೆ. ಪರಿಣಾಮನ? ಅದು ಪರಿಮಳ ಕಣೆ. ಅದೇ ನಿಂಗೆ ತಿಳಿ ಸಾರು, ಅನ್ನ, ತುಪ್ಪ ಇದನ್ನೆಲ್ಲ ತುಂಬಾ ಮಿಸ್ ಮಾಡ್ಕೋತಿದ್ದೆ ತಾನೆ. ನಿಮ್ಮ ಅಪ್ಪ ಬೇಗ ಬೇಗ ಈರುಳ್ಳಿ ಕಟ್ ಮಾಡಿಕೊಟ್ರೆ ನಾನು ಅಡುಗೆ ಮಾಡ್ಬೋದು, ಇಲ್ಲ ಅಂದ್ರೆ ನಾಳೆನೆ ಫಿನಿಶ್. ಸಿಹಿ, ಇವತ್ತು ನಾನೇ ನಿಂಗೆ ಊಟ ಮಾಡಿಸ್ತೀನಿ ಕಣೆ. ಓಕೆ ಸೀತಮ್ಮ, ಸಖತ್ ಹೊಟ್ಟೆ ಹಸು ಆಗ್ತದೆ. ನಿನ್ ಕೈಯಿಂದಾನೇ ತಿನ್ಬೇಕು ಅನ್ಸ್ತದೆ. ಅರೆ ಡೈನಿಂಗ್ ಟೇಬಲ್ ಅಲ್ಲಲ್ಲ, ಮತ್ತಿನಲ್ಲಿ ಚಂದ್ರನ್ ಬೆಳ್ಕಲ್ಲಿ. ಓಹೋ, ಸಿಹಿ ಪುಟಾಗೆ ಇವತ್ತು ಬೆಳ್ದಿಂಗ್ಳು ಊಟ ಮಾಡ್ಬೇಕಾ? ಓಕೆ, 1 2 3 4. ಹರುಷ ಹಾರುತ್ತಿದೆ ಎದೆಯ ತುಂಬಾ ಪ್ರೀತಿಯೇ ರೆಕ್ಕೆಯಾಗಿ, ಸನಿಹದಲ್ಲೇ ಇರೋ ಸೊಗಸು ಹೀಗೆ ಕಾಯಲಿ ಸ್ಫೂರ್ತಿಯಾಗಿ. ಅನುರಾಗವೇ ಸೇತುವೆ, ಎರಡು ತೀರವು ಸೇರಲಿ, ಇರುಳೊಂದನು ಮೀರಿಸು ನಸುಕು ನಿತ್ಯವೂ ಮೂಡಲಿ. ಸೀತಾರಾಮ ಓ ಸೀತಾರಾಮ. ಈ ತರ ಬೆಳ್ದಿಂಗ್ಳಲ್ಲಿ ಊಟ ಮಾಡ್ಬೇಕು ಅಂತ ಆಸೆ ಪಟ್ಟಿದ್ದೆ. ಅದೇ ತರ ಊಟ ಮಾಡ್ತಿದ್ಯಾ, ಹ್ಯಾಪಿನಾ? ನಾನಂತೂ ಫುಲ್ ಹ್ಯಾಪಿ. ಮನೆಯವ್ರು ಇರ್ಬೇಕಿತ್ತು. ಕರೆಕ್ಟು, ಒಳ್ಳೆ ಐಡಿಯಾ. ಎಲ್ರು ಒಟ್ಟಿಗೆ ಕರೆದು ಇಲ್ಲೇ ಊಟ ಮಾಡ್ಬೋದಲ್ವಾ? ನೀವು ಅವಳ ತರಾನೇ ಆಡ್ಬಿಡಿ. ಅಪ್ಪನ್ಗೆ ನಾನೇ ತಿನ್ಸ್ತೀನಿ, ಮನೆಯವ್ರು ಎಲ್ರಿಗೂ ನಾನೇ ಕೈ ತುತ್ತು ಕೊಡ್ತೀನಿ. ವಟಾರದಲ್ಲಿ ಅಜ್ಜಿ ತಾತ ಮಾಡ್ತಿದ್ರಲ್ವಾ ಹಾಗೆ. ಓಹೋ, ನಾನು ಎಲ್ರೂನ ಕರ್ಕೊಂಡ್ ಬರ್ತೀನಿ. ಓಕೆ ಬಾಸ್. ಬಡ್ಡಿ ಬಂಗಾರಮ್ಮ ಆಂಟಿ, ತಾತ ನೀವಿಬ್ರು ಕೇಳಿಸ್ಕೊಳ್ಳಿ. ಸೀತಮ್ಮ ಅಪ್ಪ ನೀವಿಬ್ರು ಕೂಡ ಸರಿಯಾಗಿ ಕೇಳಿಸ್ಕೊಳ್ಳಿ. ನಾನು ಈ ಮನೆ ಬಿಟ್ಟು ಎಲ್ಗೂ ಹೋಗಲ್ಲ, ಇಲ್ಲೇ ಇರ್ತೀನಿ. ಬದುಕಿದ್ರು ಅಷ್ಟೇ, ಸತ್ರು ಅಷ್ಟೇ. ಸಿಹಿ ಬಿಡ್ತು ಅನ್ನೋ, ಯಾಕೆ ಏನೋ ಮಾತಾಡ್ತೀಯ ನೀನು? ಇನ್ನೊಂದ್ಸಲ ಹೀಗೆಲ್ಲ ಮಾತಾಡಿದ್ರೆ ನಂಗೆ ನಿಜವಾಗ್ಲೂ ಕೋಪ ಬರುತ್ತೆ. ಅಶ್ವಿನಿ ದೇವತೆಗಳಿರ್ತಾರಲ್ಲ, ಅವ್ರು ಅಸ್ತು ಅಂದ್ಬಿಡ್ತಾರೆ. ಅಸ್ತು ಅಂದ್ರೆ ಆಗ್ಲಿ ಅಂತ ನಾವು ಕೆಟ್ಟದನ್ನ ಮಾತಾಡಿದಾಗ ಅವ್ರು ಅಸ್ತು ಅಂದ್ಬಿಟ್ರೆ ಅದು ಹಂಗೆ ಆಗ್ಬಿಡ್ತದೆ. ಅದಕ್ಕೆ ನಾವು ಯಾವಾಗಲೂ ಒಳ್ಳೇದನ್ನ ಮಾತಾಡಬೇಕು. ಇಂಥ ಮಾತೆಲ್ಲ ನಿನ್ನ ಬಾಯಿಂದ ಬರಬಾರದು ಪುಟ್ಟಿ. ಓಕೆ ತಾತ, ಐ ಆಮ್ ಸಾರಿ. ನಾನು ಹೇಳ್ತಾ ಇದ್ದೀನಿ, ನನ್ಗೇನು ಆಗಲ್ಲ. ಏನೇ ಆದ್ರೂ ನಾನು ಈ ಮನೆ ಬಿಟ್ಟು ಹೋಗಲ್ಲ ಹೋಗಲ್ಲ ಹೋಗಲ್ಲ. ಓಕೆನಾ? ಲಾವಣ್ಯಕ್ಕ, ನೀನ್ ಸೂಪರ್ ಆಗಿ ಕಾಣಿಸ್ತಿದ್ಯಾ. ಕಲರ್ ಅಂತೂ ಸೂಪರ್ ಆಗಿ ಮಾತಾಡ್ತಿದ್ದೆ ನಿಂಗೆ. ಥ್ಯಾಂಕ್ ಯು ಪಿಂಕಿ. ನನಗೊಂದು ಹೆಲ್ಪ್ ಮಾಡ್ತೀಯಾ ಪಿಂಕಿ? ಏನು? ಹೋಗಿ ಸುಬ್ಬು ಯಾವ ಕಲರ್ ಶರ್ಟ್ ಹಾಕಿದ್ದಾನೆ ಅಂತ ನನಗೊಂಚೂರು ನೋಡ್ಬಿಟ್ಟು ಹೇಳ್ತೀಯಾ? ಅವನಾಗಲೇ ಬಂದಿರಬೇಕು ಅನ್ಸುತ್ತೆ. ಓಹೋ, ಮ್ಯಾಚಿಂಗ್ ಪ್ಲಾನಾ? ಅಯ್ಯಯ್ಯೋ, ಇಲ್ಲಪ್ಪ, ಹಾಗೆಲ್ಲ ಏನಿಲ್ಲ. ಜಸ್ಟ್ ಕ್ಯೂರಿಯಾಸಿಟಿ ಅಷ್ಟೇ. ಸ್ವಲ್ಪ ನೋಡ್ಬಿಟ್ಟು ಹೇಳ್ತೀಯಾ? ಸರಿ, ನಾನು ಆಚೆನೆ ನಿಂತಿರ್ತೀನಿ. ಅವ್ನು ಯಾವಾಗ ಬರ್ತಾನೋ ಅವಾಗ ನಿಂಗೆ ಹೇಳ್ತೀನಿ. ಓಕೆ. ಪಿಂಕಿ, ಗೆಟ್ ಟುಗೆದರ್ ಪಾರ್ಟಿಗೆ ಇನ್ನೂ ರೆಡಿನೇ ಆಗಿಲ್ಲ. ಹೋಗು, ಫಸ್ಟ್ ರೆಡಿ ಆಗು. ಅಪ್ಪ ನೀನನ್ನು ಹುಡುಕ್ತಿದ್ದಾರೆ. ಅಮ್ಮ, ಅದು ಏನದು?
ಹೋಗು ರೆಡಿ ಆಗು. ಹೋಗು ಹೋಗು ಪಿಂಕಿ, ರೆಡಿಯಾಗಿ ಹೋಗು, ಪರವಾಗಿಲ್ಲ ಹೋಗು. ಶ್ರಾವಣಿ, ಎಷ್ಟು ಚೆನ್ನಾಗಿ ಕಾಣ್ತಿದ್ಯಮ್ಮ. ನನ್ನ ದೃಷ್ಟಿನೇ ನಿನಗೆ ತಾಗೋ ಹಾಗಿದೆ. ಈ ಕಲರ್ ನಿನಗೆ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಥ್ಯಾಂಕ್ ಯು ಚಿಕ್ಕಮ್ಮ, ಇದು ನನ್ನ ಫೇವ್ರೆಟ್ ಕಲರ್, ಅದಕ್ಕೆ ಇದನ್ನ ಹಾಕೊಂಡ್ಬಿಟ್ಟೆ. ತುಂಬ ಮೆರೀತಿದ್ಯಾ. ಎಲ್ಲ ನೀನು ಇಷ್ಟಾಗೆ ಆಗತ್ತೆ ಅನ್ನೋ ಭ್ರಮೆಯಲ್ಲಿದ್ಯಾ. ನೀನು ಪ್ರೀತಿಸೋ ಹುಡುಗ ಯಾರು ಅನ್ನೋದನ್ನ ನಾನಿವತ್ತು ಕಂಡು ಹಿಡ್ದೇ ಹಿಡಿತೀನಿ. ನಿನ್ನ ಪ್ರೀತಿ ದಾರಿಗೆ ನಾನೇ ಅಡ್ಡ ನಿಂತ್ಕೋತೀನಿ. ಮನೇಲಿ ನಡೀತಿರೋ ಎಲ್ಲ ಅನಾಹುತಗಳಿಗೂ ಕಾರಣ ನೀವೇ ಅನ್ನೋದು ನನಗೆ ಗೊತ್ತಾಗ್ತಿದೆ ಅತ್ತೆ. ಆದರೆ ಮನೆಯವ್ರ ಮುಂದೆ ಅದನ್ನು ಸಾಬೀತು ಮಾಡೋದಕ್ಕೆ ನನ್ನ ಹತ್ರ ಸಾಕ್ಷಿಗಳಿಲ್ಲ. ನಾವು ಸಾಲಿಗ್ರಾಮದಿಂದ ಬರೋವಾಗ ನಮ್ಮನ್ನು ಅಟ್ಯಾಕ್ ಮಾಡಿದ್ದು ನೀವೇ ಅನ್ನೋದು ನನಗೆ ಗೊತ್ತು. ಕಂಡು ಹಿಡಿತೇನೆ. ನಿಮ್ಮ ರಹಸ್ಯಗಳೆಲ್ಲ ಏನೇ ಇದ್ರೂ ಎಲ್ಲನೂ ಕಂಡು ಹಿಡಿತೇನೆ. ನೀವಿನ್ನೂ ರೆಡಿ ಆಗಿಲ್ವಾ? ಆಗ್ತೀನಿ. ನಂದೊಂದು ವೈಟ್ ಸ್ಟೋನ್ ಜ್ಯುವೆಲ್ರಿ ಕಾಣ್ತಿಲ್ಲ, ನೀನೇನಾದರೂ ನೋಡಿದ್ಯಾ ಅಂತ ಕೇಳಕ್ಕೆ ಬಂದೆ. ಇಲ್ವಲ್ಲ, ನಾನು ನೋಡಿಲ್ಲ. ಸರಿ ಬಿಡು, ನಾನೇ ಹುಡ್ಕೋತೀನಿ.